ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪದ್ಮ ಅವಾರ್ಡ್ಸ್ 2026 2026ನೇ ಸಾಲಿನ ಪದ್ಮ ಪುರಸ್ಕಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ವಿಶೇಷವಾಗಿ ಕರ್ನಾಟಕದಲ್ಲಿ ಪದ್ಮ ಪುರಸ್ಕಾರ ಪಡೆದವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: 2026ನೇ ಸಾಲಿನ ಪದ್ಮ ಪ್ರಶಸ್ತಿಗೆ ಆಯ್ಕೆಯಾದ ಒಟ್ಟು ಕನ್ನಡಿಗರ ಸಂಖ್ಯೆ ಎಷ್ಟು? ಎಷ್ಟು ಜನಕ್ಕೆ 2026ನೇ ಸಾಲಿನಲ್ಲಿ ಪದ್ಮ ಪ್ರಶಸ್ತಿಗೆ ಆಯ್ಕೆಯಾದರು? ಸರಿಯಾದ ಉತ್ತರ ಆಪ್ಷನ್ ಡಿ, 8 ಜನ ಆಯ್ಕೆಯಾದರು. ಹಾಗಾದರೆ ಯಾರ್ಯಾರು ಅಂತ ನೋಡ್ತಾ ಹೋದರೆ, ಪದ್ಮ ಪುರಸ್ಕಾರಕ್ಕೆ ಆಯ್ಕೆಯಾದ ಮೊದಲಿಗರು ಯಾರು ಕೇಳಿದ್ರೆ ಶತಾವಧಾನಿ ಆರ್ ಗಣೇಶ್, ಅಂಕೇಗೌಡ, ಪ್ರಭಾಕರ ಕೋರೆ, ಎಸ್ ಜಿ ಸುಶೀಲಮ್ಮ, ಶುಭಾ ವೆಂಕಟೇಶ್, ನಂತರ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅಂತೇಳಿ ಸಂಪೂರ್ಣ ಹೆಸರವ್ರದ್ದು. ಸುರೇಶ್ ಹನಗವಾಡಿ, ಶಶಿಶೇಖರ ವೆಂಪತಿ, ಟಿ ಟಿ ಜಗನ್ನಾಥ್. ಈ 8 ಜನರಿಗೆ 2026ನೇ ಸಾಲಿನ ಪದ್ಮ ಪ್ರಶಸ್ತಿ ಸಿಕ್ತು. ಆರ್ ಗಣೇಶ್, ಅಂಕೇಗೌಡ, ಪ್ರಭಾಕರ ಕೋರೆ, ಎಸ್ ಜಿ ಸುಶೀಲಮ್ಮ, ಶುಭಾ ವೆಂಕಟೇಶ್ ಅಯ್ಯಂಗಾರ್, ಸುರೇಶ್ ಹನಗವಾಡಿ, ಶಶಿಶೇಖರ ವೆಂಪತಿ ಮತ್ತು ಟಿ ಟಿ ಜಗನ್ನಾಥ್. ಕರ್ನಾಟಕದಿಂದ ಒಟ್ಟು 8 ಜನರು ಈ ಪ್ರಶಸ್ತಿಗೆ 2026 ಈ ವರ್ಷ ಆಯ್ಕೆಯಾದರು. 2026ನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿಗೆ ಆಯ್ಕೆಯಾದ ಏಕೈಕ ಕನ್ನಡಿಗ ಯಾರು? ಈ ವರ್ಷ ಪದ್ಮಭೂಷಣ ಪ್ರಶಸ್ತಿ ಒಬ್ಬರಿಗೆ ಮಾತ್ರ ಸಿಕ್ತು. ಅವ್ರು ಯಾರು ಕೇಳಿದ್ರೆ ಶತಾವಧಾನಿ ಆರ್ ಗಣೇಶ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಶತಾವಧಾನಿ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ತು. ಇವರು ಅವಧಾನವನ್ನು ಕೇಂದ್ರೀಕರಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ, ಒಂದು ಕಲೆಯಲ್ಲಿ ಇವರು ಪ್ರಸಿದ್ಧರು. ಅವಧಾನ, ಮೆಮೊರಿ, ಇದು ಒಂದು ಪ್ರಾಚೀನ ಸಾಹಿತ್ಯದ ಕಲೆಯಾಗಿದೆ. ಈ ಅವಧಾನ ಕೇಂದ್ರೀಕರಣ ಅನ್ನೋದು ಪ್ರಾಚೀನ ಸಾಹಿತ್ಯದ ಒಂದು ಕಲೆಯಾಗಿದೆ. ಹಾಗಾಗಿ ಅವರಿಗೆ ಶತಾವಧಾನಿ ಅಂತ ಹೇಳ್ತಾರೆ. ಅಂದರೆ 16 ಕಡೆಯಿಂದ ಬರುವಂತಹ ಶಬ್ದಗಳನ್ನು ಏಕಕಾಲಕ್ಕೆ ಗ್ರಹಿಸುವಂಥ ಶಕ್ತಿ ಇವರಿಗೆ ಇರುವಂಥದ್ದು. ಸೊ ಶತಾವಧಾನಿ ಆರ್ ಗಣೇಶ್ ಅವರಿಗೆ 2026ನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿ ದೊರೆಯಿತು. 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾದ ಲೈಬ್ರರಿ ಮ್ಯಾನ್ ಎಂದು ಹೆಸರಾದವರು ಯಾರು? ಲೈಬ್ರರಿ ಮ್ಯಾನ್. ಸರಿಯಾದ ಉತ್ತರ ಶ್ರೀ ಅಂಕೇಗೌಡ ಇದಾರಲ್ಲ, ಇವರು ಮಂಡ್ಯದವರು. ಇವರು ಮಂಡ್ಯದಲ್ಲಿ ಪುಸ್ತಕ ಮನೆ ಎನ್ನುವಂಥ ಲೈಬ್ರರಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಪುಸ್ತಕ ಮನೆ, ಇದರ ವಿಶೇಷತೆ ಏನು ಕೇಳಿದ್ರೆ, ಇದೊಂದು ಖಾಸಗಿ ಲೈಬ್ರರಿ ಆಗಿದ್ದು ಇದರಲ್ಲಿ 20 ಲಕ್ಷ ಪುಸ್ತಕಗಳನ್ನು ಸಂಗ್ರಹಿಸಿದ್ದಾರೆ. 20 ಲಕ್ಷ ಪುಸ್ತಕಗಳು. ಮತ್ತು ಇದೊಂದು ಫ್ರೀ ಯೂಸ್, ಅಂದರೆ ಉಚಿತವಾಗಿ ಯಾವ ನಾಗರಿಕರು ಬೇಕಾದರೂ ಬಳಸ್ಬೋದು. ಉಚಿತ ಸೇವೆ. ಈ ಗ್ರಂಥಾಲಯ ಸೇವೆಯನ್ನು ಮಾಡ್ತಿರುವಂತಹ ಲೈಬ್ರರಿ ಮ್ಯಾನ್ ಎಂದು ಹೆಸರಾದ ಶ್ರೀ ಅಂಕೇಗೌಡ ಅವರಿಗೆ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ದೊರೆಯಿತು. ಕರ್ನಾಟಕದ ಈ ಕೆಳಗಿನ ಯಾರಿಗೆ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಅವರ ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ನೀಡಿದಂಥ ಕೊಡುಗೆಗೆ ನೀಡಲಾಗಿದೆ? ಸರಿಯಾದ ಉತ್ತರ ಶಶಿಶೇಖರ ವೆಂಪತಿ ಅವರಿಗೆ ಅವರು ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಅವರು ನೀಡಿದಂಥ ಕೊಡುಗೆಗೆ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು. ಇವರು ಪ್ರಸಾರ ಭಾರತಿಯ ಮಾಜಿ ಸಿಇಒ. ಪ್ರಸಾರ ಭಾರತಿಯ ಫಾರ್ಮರ್ ಸಿಇಒ ಆಗಿದ್ದಾರೆ. ಮಾಜಿ ಸಿಇಒ ಇವರು. ಇವರ ವಿಶೇಷತೆ ಏನು ಕೇಳಿದ್ರೆ, ಇವರು ದೂರದರ್ಶನದ ಆಧುನಿಕತೆಗೆ ಒತ್ತು ನೀಡಿದರು. ದೂರದರ್ಶನದ
ಆಧುನಿಕತೆಗೆ ಒತ್ತನ್ನು ನೀಡಿದಂಥವರು. ಸೊ ಇವರು ನೀಡಿದಂತಹ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗೆ ಪದ್ಮಶ್ರೀ ಅವಾರ್ಡ್ ಸಿಕ್ತು. ಇನ್ನೊಬ್ಬರಿಗೆ ಕೂಡ ಇದೇ ಒಂದು ಏರಿಯಾಕ್ಕೆ, ಇದೇ ಒಂದು ಕ್ಷೇತ್ರಕ್ಕೆ ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು ಕರ್ನಾಟಕದಲ್ಲಿ. ಅವ್ರು ಯಾರು ಕೇಳಿದ್ರೆ ಪ್ರಭಾಕರ ಕೋರೆ. ರಾಜ್ಯಸಭಾ ಸದಸ್ಯರು ಕೂಡ ಹೌದು ಇವರು, ಪ್ರಭಾಕರ ಕೋರೆ ಅವರು. ಪ್ರಭಾಕರ ಕೋರೆ ಅವರ ಶಿಕ್ಷಣ ಸಂಸ್ಥೆಗಳಿಗೆ ಅವರು ನೀಡಿದಂತಹ ಒಂದು ಕೊಡುಗೆಗೆ ಪದ್ಮಶ್ರೀ ಅವಾರ್ಡ್ ಆಯಿತು. ಕರ್ನಾಟಕದ ಈ ಕೆಳಗಿನ ಯಾರಿಗೆ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಮರಣೋತ್ತರ ಪಾಸ್ತಮಸ್ಲಿ ನೀಡಲಾಯಿತು? ಸರಿಯಾದ ಉತ್ತರ ಟಿ ಜಗನ್ನಾಥನ್. ಟಿ ಜಗನ್ನಾಥನ್ ಅವರ ಬಗ್ಗೆ ಹೇಳೋದಾದ್ರೆ, ಟಿ ಜಗನ್ನಾಥ್ ಅವರಿಗೆ ಟ್ರೇಡ್ ಅಂಡ್ ಇಂಡಸ್ಟ್ರಿ, ವ್ಯಾಪಾರ ಮತ್ತು ಕೈಗಾರಿಕೋದ್ಯಮ ಕ್ಷೇತ್ರಕ್ಕೆ ಇವರಿಗೆ ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಇವರು ಯಾರು ಕೇಳಿದ್ರೆ ಇವರು ಟಿ.ಟಿ.ಕೆ ಗ್ರೂಪ್ನ ಮುಖ್ಯಸ್ಥರಾಗಿದ್ದರು. ಟಿ.ಟಿ.ಕೆ ಎನ್ನುವಂಥ ಇಂಡಸ್ಟ್ರಿ ಗ್ರೂಪ್ ಇತ್ತು. ಸೊ ಈ ಟಿ.ಟಿ.ಕೆ ಗ್ರೂಪ್ನ ಮುಖ್ಯಸ್ಥರು. ಸೊ ಇವರಿಗೆ ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು ಟಿ ಜಗನ್ನಾಥನ್ ಅವರಿಗೆ. ಈ ಕೆಳಗಿನ ಯಾರು 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಭಾಜನರಾಗಿದ್ದು ಸುಮಂಗಲಿ ಸೇವಾ ಎನ್ನುವಂತಹ ಆಶ್ರಮದ ಸ್ಥಾಪಕರಾಗಿದ್ದಾರೆ? ಸರಿಯಾದ ಉತ್ತರ ಎಸ್.ಜಿ. ಸುಶೀಲಮ್ಮ. ಎಸ್.ಜಿ. ಸುಶೀಲಮ್ಮ ಅವರು ಬೆಂಗಳೂರಿನವರು. ಇವರು ಸಮಾಜ ಸೇವೆಗೆ ನೀಡಿದಂತಹ ಒಂದು ಸಮಾಜ ಸೇವೆಗಾಗಿ ಇವರಿಗೆ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು. ಇವರು ಬೆಂಗಳೂರಿನಲ್ಲಿ ಸುಮಂಗಲಿ ಸೇವಾ ಎನ್ನುವಂಥ ಆಶ್ರಮದ ಸಂಸ್ಥಾಪಕರು. ಇಲ್ಲಿ ಅನಾಥ ಮಕ್ಕಳು ಮತ್ತು ಅನಾಥ ಮಹಿಳೆಯರಿಗೆ ಆಶ್ರಯವನ್ನು ನೀಡಿದ್ದಾರೆ. ಇವರು ನೀಡಿರುವಂಥ ಈ ಸೇವಾ ಕೈಂಕರ್ಯಕ್ಕೆ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು. ಯಾರು ಕೇಳಿದ್ರೆ ಎಸ್.ಜಿ. ಸುಶೀಲಮ್ಮ. ಈ ಕೆಳಗಿನ ಯಾರು 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಭಾಜನರಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಒಂದು ಫೀಲ್ಡಲ್ಲಿ ಇವರು ಪ್ರಶಸ್ತಿಯನ್ನು ಪಡೆದರು? ಸರಿಯಾದ ಉತ್ತರ ಸುರೇಶ ಹನಗವಾಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸುರೇಶ ಹನಗವಾಡಿ ಅವರ ವಿಶೇಷತೆ ಏನು ಕೇಳಿದ್ರೆ ಇವರ ಒಂದು ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುತ್ತೆ. ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯ ಸ್ಥಾಪಕರು ಇವರು. ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯ ಸ್ಥಾಪಕರು ಯಾರು ಕೇಳಿದ್ರೆ ಸುರೇಶ್ ಹನಗವಾಡಿ ಅವರು. ಈ ಕೆಳಗಿನ ಎಷ್ಟು ಜನರಿಗೆ 2026ನೇ ಸಾಲಿನಲ್ಲಿ ಪದ್ಮ ಪುರಸ್ಕಾರ ನೀಡಲಾಯಿತು? ಸೊ ಇಡೀ ಭಾರತಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದೀವಿ. ಸೊ 2026ನೇ ಸಾಲಿನಲ್ಲಿ ಒಟ್ಟು ಎಷ್ಟು ಜನರಿಗೆ ಪದ್ಮ ಪುರಸ್ಕಾರ ನೀಡಲಾಯಿತು ಕೇಳಿದ್ರೆ ಒಟ್ಟು 131 ಜನರಿಗೆ ನೀಡಲಾಯಿತು. ಅದರಲ್ಲಿ 5 ಪದ್ಮ ವಿಭೂಷಣ, ಪದ್ಮ ಪುರಸ್ಕಾರ ಅಂದ್ರೆ ಅದರಲ್ಲಿ ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳಿರ್ತವೆ. ಪದ್ಮ ವಿಭೂಷಣ ಇದರಲ್ಲಿ ಅತ್ಯುನ್ನತ ಪುರಸ್ಕಾರ 5 ಜನರಿಗೆ ದೊರೆಯಿತು. ಪದ್ಮಭೂಷಣ 13 ಜನರಿಗೆ ದೊರೆಯಿತು. ಪದ್ಮಶ್ರೀ 113 ಜನರಿಗೆ ಸಿಕ್ತು. ಒಟ್ಟಾರೆ 131 ಜನರಿಗೆ ಪದ್ಮಶ್ರೀ ಅವಾರ್ಡ್ ಆಯಿತು. ಇದನ್ನು ವಿತರಣೆ ಮಾಡಿದ್ದು ಯಾರು ಕೇಳಿದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು ಅವರು ಇದನ್ನು ವಿತರಣೆ ಮಾಡಿದ್ರು. ದ್ರೌಪದಿ ಮುರ್ಮು ಇದಾರಲ್ಲ, ಇವರು ಭಾರತದ 15ನೇ ರಾಷ್ಟ್ರಪತಿ, 15th ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ 15ನೇ ರಾಷ್ಟ್ರಪತಿ. ಈ ಕೆಳಗಿನ ಯಾವ ಭಾರತೀಯ ನಟನಿಗೆ ಮರಣೋತ್ತರ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು 2026ನೇ ಸಾಲಿನಲ್ಲಿ ಈ ವರ್ಷ ನೀಡಲಾಯಿತು? ಸರಿಯಾದ ಉತ್ತರ ಧರ್ಮೇಂದ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಧರ್ಮೇಂದ್ರ. 2026ನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿ ಪಡೆದ ಎನ್ ರಾಜಂ ಯಾವ ಸಂಗೀತ ವಾದ್ಯಕ್ಕೆ, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಗೆ ಸಂಬಂಧಪಟ್ಟಿದ್ದಾರೆ? ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್
ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, SSCಯಲ್ಲೆಲ್ಲ ಕೇಳಿದ್ದಾರೆ ಇದನ್ನು. ಸೊ ಇವರಿಗೆ ವಯೋಲಿನ್ ವಾದನಕ್ಕೆ 2026ನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿ ಸಿಕ್ತು. ಯಾರು? ಎನ್ ರಾಜಂ. ಈ ಕೆಳಗಿನ ಯಾವ ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕರಿಗೆ 2026ನೇ ಸಾಲಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ರೋಹಿತ್ ಶರ್ಮಾ. 2026ನೇ ಸಾಲಿನಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ KT ಥಾಮಸ್ ಇದಾರಲ್ಲ, ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ, ಇವರು ನ್ಯಾಯಾಂಗ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ, ಜುಡಿಷಿಯರಿ. ನ್ಯಾಯಾಂಗ ಕ್ಷೇತ್ರಕ್ಕೆ ಇವರು ನೀಡಿದಂಥ ಕೊಡುಗೆಗೆ KT ಥಾಮಸ್ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ದೊರೆಯಿತು. ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದ ಶಿಬು ಸೊರೆನ್ ಅವರಿಗೆ 2026ನೇ ಸಾಲಿನ ಮರಣೋತ್ತರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು? ಸರಿಯಾದ ಉತ್ತರ, ಜಾರ್ಖಂಡ್. ಜಾರ್ಖಂಡ್ನ ಮಾಜಿ CM ಇವರು ಶಿಬು ಸೊರೆನ್, ಇವರಿಗೆ ಮರಣೋತ್ತರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. 2026ನೇ ಸಾಲಿನಲ್ಲಿ ಎಷ್ಟು ಜನ ಮಹಿಳೆಯರು ಪದ್ಮ ಪ್ರಶಸ್ತಿಗಳನ್ನು ಪಡ್ಕೊಂಡ್ರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ 19 ಮಹಿಳೆಯರಿಗೆ ಪದ್ಮ ಅವಾರ್ಡ್ಸ್ ಆಯಿತು. ಮಹಾರಾಷ್ಟ್ರದ ಈ ಕೆಳಗಿನ ಯಾವ ಹಿನ್ನೆಲೆ ಗಾಯಕಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದರು? ಸರಿಯಾದ ಉತ್ತರ, ಅಲ್ಕಾ ಯಾಗನಿಕ್. ಮಹಾರಾಷ್ಟ್ರದವರು ಇವರು, ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಪಿ ನಾರಾಯಣನ್ ಇದಾರಲ್ಲ, ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪದ್ಮ ಪುರಸ್ಕಾರದ ಘೋಷಣೆ ಈ ಕೆಳಗಿನ ಯಾವ ದಿನದಂದು ಮಾಡಲಾಗುತ್ತೆ? ಸರಿಯಾದ ಉತ್ತರ, ಗಣರಾಜ್ಯ ದಿನದಂದು ಮಾಡಲಾಗುತ್ತೆ, ಜನವರಿ 26ರಂದು. ಮತ್ತು ಇದನ್ನು ನೀಡುವವರು ರಾಷ್ಟ್ರಪತಿ. ಭಾರತದ 2ನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಯಾವುದು? ಸರಿಯಾದ ಉತ್ತರ, ಪದ್ಮಭೂಷಣ. ಭಾರತದ ಅತ್ಯುನ್ನತ ನಾಗರಿಕ ಪುರಸ್ಕಾರ, ಸರ್ವೋಚ್ಚ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂತೀವಲ್ಲ, ಸರ್ವೋಚ್ಚ ನಾಗರಿಕ ಪುರಸ್ಕಾರ ಯಾವುದು ಕೇಳಿದ್ರೆ ಭಾರತ ರತ್ನ. ಸೊ ಭಾರತದಲ್ಲಿ ಈಗ ನಾವು ಡಿಕ್ರೀಸಿಂಗ್ ಆರ್ಡರಲ್ಲಿ ಬರೋದಾದ್ರೆ ಮೊದಲು ಭಾರತ ರತ್ನ, ಅನಂತರ ಪದ್ಮಭೂಷಣ, ಅನಂತರ ಪದ್ಮವಿಭೂಷಣ, ಅನಂತರ ಪದ್ಮಭೂಷಣ ಮತ್ತು ಪದ್ಮಶ್ರೀ. ಈ ರೀತಿ 1, 2, 3, 4 ಈ ಆರ್ಡರ್ಲಿ ಭಾರತದ ಸರ್ವೋಚ್ಚ ನಾಗರಿಕ ಪುರಸ್ಕಾರಗಳಿವು. ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಕ್ರೀಡಾಪಟು ಯಾರು? ಸರಿಯಾದ ಉತ್ತರ, ವಿಶ್ವನಾಥನ್ ಆನಂದ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಕ್ರೀಡಾಪಟು ಯಾರು? ಸರಿಯಾದ ಉತ್ತರ, ಬಲವೀರ ಸಿಂಗ್ ದಸಂಜಾ ಅವರಿಗೆ 1957ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆಯಿತು. ಇವರು ಹಾಕಿ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು. ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ನಟಿ ಯಾರು? ಸರಿಯಾದ ಉತ್ತರ, ನರ್ಗಿಸ್ ದತ್ ಅವರಿಗೆ 1958ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆದಿತ್ತು. ಸೊ ಪದ್ಮ ಪ್ರಶಸ್ತಿಗಳ ಬಗ್ಗೆ ಇನ್ನಿತರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ. ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ಮೊದಲ ಅಥ್ಲೀಟ್ ಯಾರು? ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಅಥ್ಲೀಟ್ ಯಾರು ಕೇಳಿದ್ರೆ ಮಿಲ್ಖಾ ಸಿಂಗ್. ಯಾವಾಗ ಸಿಕ್ತು ಇವರಿಗೆ? 1959ನಲ್ಲಿ. ಮಿಲ್ಖಾ ಸಿಂಗಿಗೆ ಒಂದು ಬಿರುದಿದೆ, ಏನು ಕೇಳಿದ್ರೆ ಫ್ಲೈಯಿಂಗ್ ಸಿಖ್, ಹಾರುವ ಸಿಖ್ ಅಂತಲೇ ಕರಿತಾ ಇದ್ರು ಮಿಲ್ಖಾ ಸಿಂಗ್. ಇವರಿಗೆ 1959ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆಯೋದ್ರೊಂದಿಗೆ ಇವರು ಈ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಅಥ್ಲೀಟ್ ಎನಿಸಿದ್ದಾರೆ. ಇನ್ನು ಧ್ಯಾನ್ ಚಂದ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಯಾವಾಗ ಸಿಕ್ತು? ಧ್ಯಾನ್ ಚಂದ್ ಅವರಿಗೆ ವಿಜಾರ್ಡ್ ಆಫ್ ಹಾಕಿ ಅಂತ ಕರೀತಾರೆ. ಹಾಕಿಯ ದಂತಕತೆ ಇವರು, ವಿಜಾರ್ಡ್ ಆಫ್ ಹಾಕಿ. ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಯಾವಾಗ ದೊರೆಯಿತು? 1956ಅಲ್ಲಿ. ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ತೃತೀಯ ಲಿಂಗಿ ಯಾರು?
ಟ್ರಾನ್ಸ್ಜೆಂಡರ್ ಯಾರು ಅಂತ ಕೇಳಿದ್ರೆ ಇವರೊಬ್ಬ ಡ್ಯಾನ್ಸರ್, ನರ್ತಕಿ ನಟರಾಜ್. ಸೊ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ತೃತೀಯ ಲಿಂಗಿ. ಮತ್ತು ಈ 3 ಪ್ರಶಸ್ತಿಗಳು ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಇದೆಲ್ಲ 1954 ಸ್ಥಾಪನೆ ಆಯಿತು. ಇನ್ನೊಂದು ವಿಶೇಷವಾದ ಅಂಶ ಇದೆ ಈ ಪ್ರಶ್ನೆ ನಿಮಗೆ. ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿ 3 ಪ್ರಶಸ್ತಿಯನ್ನು ಪಡೆದ ಭಾರತದ ಪ್ರಸಿದ್ಧ ಗಾಯಕ ಯಾರು? ಕರ್ನಾಟಕದಲ್ಲಿ ಕೂಡ ಅನೇಕ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಅವ್ರು ಯಾರು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.